ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೆದು ವಡ ಮಾಡುವ ಎರಡು ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೊದಲನೇ ವಿಧಾನ ಆಲೂಗಡ್ಡೆಯನ್ನು ಬಳಸಿ ಮಾಡುವಂಥದ್ದು. ನಾನಿಲ್ಲಿ 2 ಬೇಯಿಸಿದ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನುರಿದುಕೊಳ್ಬೇಕು. ಚೂರು ಗಂಟು ಇಲ್ಲದ ಹಾಗೆ ಆಲೂಗಡ್ಡೆ ಪೂರ್ತಿ ಪುಡಿ ಆಗ್ಬೇಕು. ಈ ಆಲೂಗಡ್ಡೆನಲ್ಲಿ ಗಂಟೇನಾದ್ರೂ ಉಳ್ಕೊಂಡ್ರೆ ಎಣ್ಣೆಯಲ್ಲಿ ಕಾಯಿಸಿದಾಗ ಸಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಸರಿಯಾಗಿ ನುರಿದುಕೊಳ್ಳೋದು ತುಂಬಾ ಮುಖ್ಯ. ಇದಕ್ಕೆ ಈಗ ತಲಾ ಅರ್ಧ ಸ್ಪೂನ್ನಷ್ಟು ಉಪ್ಪು ಮತ್ತು ಜೀರಿಗೆ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಚೆನ್ನಾಗಿ ತುರಿದ ಶುಂಠಿ, ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಹಾಗೂ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಹಿಟ್ಟಿನ ಹದ ಹೇಗಿರ್ಬೇಕಂದ್ರೆ ತುಂಬಾ ತೆಳು ಕೂಡ ಆಗಬಾರ್ದು, ತುಂಬಾ ದಪ್ಪ ಕೂಡ ಆಗಬಾರ್ದು. ಅದಕ್ಕೆ ಸರಿಯಾಗಿ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಕಲಸಿದ ಹಿಟ್ಟು ರೊಟ್ಟಿ ಹಿಟ್ಟಿನ ಹದಕ್ಕೆ ಇರಬೇಕಾಗತ್ತೆ. ಸ್ವಲ್ಪ ನೀರಾದ್ರೆ ಎಣ್ಣೆ ಕುಡಿಯುತ್ತೆ ಹಾಗೂ ಸ್ವಲ್ಪ ಗಟ್ಟಿ ಆದ್ರೆ ವಡೆ ಕೂಡ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ಆಲೂಗಡ್ಡೆಯ ಮೆದು ವಡ ಮಾಡ್ಲಿಕ್ಕೆ ಹಿಟ್ಟು ಇವಾಗ ತಯಾರಾಗಿದೆ. ಈಗ ದೊಡ್ಡ ನಿಂಬೆ ಗಾತ್ರದಷ್ಟು ಹಿಟ್ಟನ್ನ ತೆಗೆದುಕೊಂಡು ಅದಕ್ಕೆ ಮೆದು ವಡಾದ ಆಕಾರವನ್ನ ಕೊಡೋಣ. ಮೊದಲಿಗೆ ಉಂಡೆ ತರ ಮಾಡಿಕೊಂಡು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ರಂಧ್ರ ಮಾಡಿ ಮೆದು ವಡಾದ ಆಕಾರವನ್ನ ಕೊಟ್ಟಿದ್ದೀನಿ. ಹೀಗೆ ಮೊದಲಿಗೆನೆ ಎಲ್ಲಾ ವಡೆಗಳನ್ನು ತಯಾರಿಸಿಟ್ಕೊಳ್ಬೇಕು. ಇಷ್ಟು ಹಿಟ್ಟಿನಲ್ಲಿ ಸುಮಾರು 10 ರಿಂದ 12 ಮೆದು ವಡ ತಯಾರಾಗುತ್ತೆ. ಈಗ ಚೆನ್ನಾಗಿ ಕಾದ ಎಣ್ಣೆಗೆ 3 ರಿಂದ 4 ವಡೆಗಳನ್ನ ಹಾಕೊಳ್ತಾ ಇದ್ದೀನಿ. ಮಧ್ಯಮ ಊರಿನಲ್ಲಿ ಹೊಂಬಣ್ಣ ಬರೋವರೆಗೂ ವಡೆಗಳನ್ನ ಕಾಯಿಸ್ಕೊಳ್ಬೇಕು. ಆಗಾಗ ಮೇಲೆ ಕೆಳಗೆ ಮಾಡ್ತಾ ಚೆನ್ನಾಗಿ ಎರಡೂ ಬದಿ ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಆಲೂಗಡ್ಡೆಯ ಮೆದು ವಡ ತಯಾರಾಗಿದೆ. ತುಂಬಾ ಕ್ರಿಸ್ಪ್ ಆಗಿರುತ್ತೆ, ಹೊರಗಡೆಯಿಂದ ಒಳಗಡೆಯಿಂದ ಮೆದುವಾಗಿರುತ್ತೆ. ಬೇಳೆ ನೆನೆಸೋ ರುಬ್ಬೋ ಕೆಲಸ ಇಲ್ಲದೇನೆ ಮೆದು ವಡವನ್ನು ದಿಢೀರಾಗಿ ತಯಾರಿಸುವಂತ ವಿಧಾನ ಇದು. ಬೆಳಗಿನ ಉಪಹಾರಕ್ಕೆ ಇಡ್ಲಿ ಜೊತೆ ಅಥವಾ ಸಾಯಂಕಾಲ ಸ್ನ್ಯಾಕ್ ತರ ಈ ತಿಂಡಿಯನ್ನ ನೀವು ಮಾಡ್ಕೊಳ್ಬಹುದು. ಈಗ ಎರಡನೇ ವಿಧಾನದಲ್ಲಿ ಮೆದು ವಡ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಧಾನಕ್ಕೆ ನಾನು ಯೋಗರ್ಟ್ ಮೆದು ವಡ ಅಂತ ಹೆಸರಿಟ್ಟಿದ್ದೇನೆ. ಅಂದ್ರೆ ಇದು ಮೊಸರನ್ನ ಬಳಸಿ ಮಾಡುವಂತಹ ಮೆದು ವಡ. ಇದನ್ನು ಕೂಡ ನೀವು ದಿಢೀರಾಗಿ ಮಾಡಬಹುದು. ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ನೀರನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಈ ಮಿಶ್ರಣಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಯಾವುದೇ ಗಂಟಿಲ್ಲದಂತೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈ ಹಿಟ್ಟಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಸಣ್ಣಗೆ ತುರಿದ ಶುಂಠಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪನ್ನ ಸೇರಿಸಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನ ಒಂದು ಬಾಣಲಿಗೆ ಸೇರಿಸ್ಕೊಳ್ಳೋಣ. ಮಧ್ಯಮ ಊರಿನಲ್ಲಿ ಹಿಟ್ಟನ್ನ ಚೆನ್ನಾಗಿ ಮಗುಚಿಕೊಂಡು ಗಟ್ಟಿ ಮಾಡ್ಕೊಳ್ಬೇಕು. ಕೈ ಆಡಿಸ್ತಾ ಇರೋವಂತೆ ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಸುಮಾರು 5 ನಿಮಿಷಗಳ ಕಾಲ ಮಗುಚಿದ ಮೇಲೆ ಹಿಟ್ಟು ಸಂಪೂರ್ಣವಾಗಿ ಗಟ್ಟಿ ಆಗುತ್ತೆ. ಈ ಹಂತದಲ್ಲಿ ಸ್ವಲ್ಪ ಹಿಟ್ಟನ್ನ ಕೈಯಲ್ಲಿ ತೆಗೆದುಕೊಂಡು ಉಂಡೆ ತರ ಆಕಾರ ಕೊಡ್ಲಿಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷಿಸಬಹುದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತಣಿದ ಮೇಲೆ ಅಂಗೈಗೆ ಎಣ್ಣೆ ಸವರಿಕೊಂಡು ದೊಡ್ಡ ನಿಂಬೆ ಗಾತ್ರದ ಹಿಟ್ಟನ್ನ ತೆಗೆದುಕೊಂಡು ಅದಕ್ಕೆ ಮೆದು ವಡೆಯ ಆಕಾರವನ್ನ ಕೊಡಬೇಕು. ಇಷ್ಟು ಹಿಟ್ಟಿನಿಂದ ಸುಮಾರು 5 ರಿಂದ 6 ಮೆದು ವಡೆಗಳನ್ನ ಮಾಡಬಹುದು. ಎಲ್ಲ ವಡೆಗಳಿಗೆ ಆಕಾರ ಕೊಟ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೆಚ್ಚಿಗೆ ಏನು ಸಾಮಗ್ರಿ ಬೇಡದ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಬಳಸ್ಕೊಂಡು ನೀವು ದಿಢೀರಂತ ಈ ತಿಂಡಿಯನ್ನ ಮಾಡಬಹುದು. ಈಗ ಕಾದ ಎಣ್ಣೆಗೆ 2 ರಿಂದ 3 ಮೆದು ವಡೆಗಳನ್ನ ಹಾಕಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದುಕೊಳ್ಬೇಕು. ಹೊರಗಡೆಯಿಂದ ಕ್ರಿಸ್ಪ್ ಆಗಿ ಒಳಗಡೆ ಮೆದುವಾಗಿ ಈ ಯೋಗರ್ಟ್ ಮೆದು ವಡ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ದಿಢೀರಾಗಿ ಮೆದು ವಡೆ ಮಾಡುವ 2 ವಿಧಾನಗಳನ್ನ ನಾನಿವತ್ತು ನಿಮ್ಗೆ ತೋರಿಸಿದ್ದೀನಿ. ಎರಡನ್ನು ನೀವು ಖಂಡಿತವಾಗಿ ಪ್ರಯತ್ನಿಸಿ. ಯಾವುದು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಿಮ್ಗೆ ಯಾವ ರೀತಿಯ ವಿಡಿಯೋಗಳು ಇಷ್ಟ ಆಗುತ್ತೆ, ಯಾವ ರೆಸಿಪಿಯನ್ನ ನಾನು ತೋರಿಸ್ಬೇಕು ಅನ್ನೋದನ್ನ ಕೂಡ ಖಂಡಿತವಾಗಿ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.